ತುಂಬ ದಿನ ಆದಮೇಲೆ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ಹೆಲ್ತ್ ಕಂಡೀಷನ್ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು. ಸೊ ವೀಡಿಯೋಗಳನ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ದಿನ ಯೂಟ್ಯೂಬಿಂದ ದೂರ ಇದ್ದೆ. ಇಲ್ಲಿ ನಾನು ಮಾಮೂಲಿಯಾಗಿರುವಂತಹ ಅಪ್ಪೆ ಮಿಡಿ ಮತ್ತು ಜೀರಿಗೆ ಮಾವಿನಕಾಯಿ ಮಿಡಿ ಏನಿರುತ್ತಲ್ವ, ನಮ್ಮ ಮಲೆನಾಡು ಸ್ಪೆಷಲ್ ಇದು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಶಿರ್ಸಿ, ಯಲ್ಲಾಪುರ, ಸಿದ್ದಾಪುರ ಈ ಭಾಗಗಳಲ್ಲಿ ಹೆಚ್ಚಾಗಿ ಸಿಗುವಂತಹ ಅಪ್ಪೆ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿಟ್ಕೊಂಡು ವರ್ಷಾನುಗಟ್ಟಲೆ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೀವಿ. ಈ ಒಂದು ಮಾವಿನಕಾಯಿಗೆ ಸಾಣೆಕಟ್ಟ ಉಪ್ಪು ಅಂತ ಏನು ಬರುತ್ತಲ್ವ, ಅದನ್ನೇ ಯೂಸ್ ಮಾಡಬೇಕು. ಬೇರೆ ಯಾವುದಾದ್ರೂ ಉಪ್ಪನ್ನು ಹಾಕ್ಕೊಂಡ್ರೆ ಮಾವಿನ ಮಿಡಿಗಳೆಲ್ಲ ಕೊಳ್ತೋಗುವಂತಹ ಚಾನ್ಸಸ್ ಇರುತ್ತೆ. ಫ್ರೆಶ್ ಆಗಿರುವಂತಹ ಮಾವಿನಕಾಯಿ ಇದು ಆಲ್ರೆಡಿ ತೊಟ್ಟಿನ ಸಮೇತನೇ ಒಂದ್ಸಲಿ ನೀರಿನಲ್ಲಿ ಮುಳುಗಿಸಿ ಎತ್ತಿ ಇಟ್ಟಿರುವಂಥದ್ದು. ಹಾಗಾಗಿ ಡೈರೆಕ್ಟಾಗಿ ಇವಾಗ ನಾನು ತೊಟ್ಟನ್ನು ಕತ್ತರಿಸ್ತಾ ಇದ್ದೀನಿ. ಈ ತೊಟ್ಟು ಏನಿದೆ ಅಲ್ವಾ, ಈ ಥರ ಒಂದು 1/4 ಇಂಚು ಅಷ್ಟು ಅರ್ಧ ಇಂಚಿನಷ್ಟು ತೊಟ್ಟಿನ ಭಾಗವನ್ನು ಉಳಿಸ್ಕೊಂಡೇ ಕಟ್ ಮಾಡಬೇಕಾಗತ್ತೆ. ಅದರಲ್ಲಿರುವಂತಹ ಸೊನೆಯ ಅಂಶ ಏನಿರುತ್ತಲ್ವ, ಅದು ವೇಸ್ಟ್ ಆಗಬಾರ್ದು. ಅಂದರೆ ಆ ಸೊನೆಯಲ್ಲಿ ತುಂಬಾ ಟೇಸ್ಟಿ ಆಗಿರುವಂತಹ ಸ್ಮೆಲ್ ಇರುತ್ತೆ. ಉಪ್ಪಿನಕಾಯಿಗೆ ಸ್ಪೆಷಲ್ ಆಗಿರುವಂತಹ ಘಮ ಕೊಡೋದು ಆ ಒಂದು ಸೊನೆ ಆಗಿರುತ್ತೆ. ಇದನ್ನೆಲ್ಲ ಈ ರೀತಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು. ಗೊಂಚಲಾಗಿದೆ ನೋಡಿ, ಕರೆಕ್ಟಾಗಿರುವಂತಹ ಹದ. ಈ ಒಂದು ಹದಕ್ಕೆ ಮಾವಿನಕಾಯಿ ಬಲ್ತಿತ್ತು ಅಂತಂದರೆ ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ತೊಟ್ಟನ್ನೆಲ್ಲ ತೆಗೆದು ಇಟ್ಕೊಂಡಿದ್ದಾದ ನಂತರ ಮಾವಿನಕಾಯಿಗಳನ್ನ ಇವಾಗ ಒಂದು ಬಟ್ಟೆನಲ್ಲಿ ಒರೆಸಿ ತೊಗೊಳ್ತಾ ಇದ್ದೀನಿ. ನೀರಿನ ಪಸೆ ಏನಾದರೂ ಇತ್ತು ಅಂತಂದರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀರೆಲ್ಲ ಪೂರ್ತಿಯಾಗಿ ಇಂಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ನಾವು ಒರೆಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ಉಪ್ಪಿನ ಪ್ಯಾಕೆಟ್ಸ್ ಏನು ತೊಗೊಂಡಿದ್ನಲ್ವ, ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದಷ್ಟು ಕಲ್ಮಶ ಇರುತ್ತೆ, ಅಂದರೆ ಮಣ್ಣು ಅಥವಾ ಕಸ ಈ ಥರದ್ದೆಲ್ಲ ಇರುತ್ತೆ. ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನಾವು ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಮಣ್ಣು ಸಿಗ್ತಾ ಇದೆ ಅಲ್ವಾ, ಈ ಮಣ್ಣನ್ನು ನಮ್ಮ ಕಡೆಗಳಲ್ಲೆಲ್ಲ ಹೆಣ್ಮಕ್ಳಿಗೆ ಮೂಗ್ತಿಯನ್ನು ಚುಚ್ತಾರಲ್ವ, ಆ ಟೈಮಲ್ಲಿ ಏಳುವಂತಹ ಗಾಯಕ್ಕೆ ಔಷಧಿಯಾಗಿ ಕೂಡ ನಾವು ಯೂಸ್ ಮಾಡ್ಕೊಳ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ನಿಮಗೂ ಕೂಡ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಉಪ್ಪಿಗೆ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಲೇಯರಲ್ಲಿ ಮಾವಿನಕಾಯಿ, ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಈ ರೀತಿ ಹಾಕ್ಕೊಳ್ತಾ ಮಾವಿನಕಾಯಿ ಮಿಡಿಗಳನ್ನ ನಾವು ಉಪ್ಪಿಗೆ ಹಾಕಿ ಇಟ್ಕೋಬೇಕಾಗತ್ತೆ. ನಮ್ಮ ಚಿಕ್ಕಪ್ಪ ಅವರ ಗೈಡ್ಲೈನ್ಸ್ ಪ್ರಕಾರ ಸುಮಾರು ಒಂದು 100 ಮಾವಿನಕಾಯಿ ಮಿಡಿಗಳಿದ್ದರೆ 150 ಗ್ರಾಮ್ನಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತಂತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ವಂತೆ, ಅದಕ್ಕಿಂತ ಕಡಿಮೆ ಆದ್ರೂ ಚೆನ್ನಾಗಿರಲ್ವಂತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ನಡೆಯುತ್ತೆ, ಸ್ವಲ್ಪ ಕಡಿಮೆ ಅಂತೂ ಆಗಬಾರ್ದು ಅಂತ ಹೇಳಿದರು. ಅದಕ್ಕೋಸ್ಕರ ಅಮ್ಮನ ಹತ್ರನೂ ಕೂಡ ಕೇಳಿಕೊಂಡು ಇವಾಗ ಎಲ್ಲನೂ ಉಪ್ಪಿಗೆ ಹಾಕಿ ಇಟ್ಕೊಂಡೆ. ಆ್ಯಕ್ಚುಲಿ ನಾನು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ, ಮಾವಿನಕಾಯಿ ಲಭ್ಯ ಇದೆ ಅಂತ. ನನ್ನ ಕಸಿನ್ಸ್ ಎಲ್ಲ ನನಗೆ ಸ್ವಲ್ಪ ಎತ್ತಿಡು ಅಂತ ಇದ್ದರು. ಎಲ್ಲರೂ ದೂರದ ಬೆಂಗಳೂರು ಅಲ್ಲಿ ಇಲ್ಲಿ ಇರೋರಲ್ವ, ಸೊ ಅವ್ರಿಗೆ ಮಾವಿನಕಾಯನ್ನು ಕಳ್ಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅಂತ ನಾನೇ ಇಲ್ಲಿ ಉಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಜೀರಿಗೆ ಮಿಡಿ. ಇದಕ್ಕಿಂತ ಮುಂಚೆ ನಾನು ಹಾಕಿದ್ದೆಲ್ಲ ಏನಿತ್ತಲ್ವ, ಅದು ಮಾಮೂಲಿಯಾಗಿರುವಂತಹ ಅಪ್ಪೆ ಮಿಡಿ. ಜೀರಿಗೆ ಮಿಡಿಯಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಈ ಒಂದು ಸೊನೆ ಏನಿರುತ್ತಲ್ವ, ಇದನ್ನು ಒಂದು ಕೊಬ್ಬರಿ ಸವರ್ಕೊಂಡಿರುವಂತಹ ಪ್ಲೇಟ್ ಮೇಲೆ ಹಾಕ್ಕೋತಾರೆ. ಅಂದರೆ ಸೊನೆಯನ್ನು, ಅಥವಾ ಉಪ್ಪು ನೀರಿನಲ್ಲಿ ಈ ಸೊನೆಯನ್ನು ಶೇಖರಿಸಿಟ್ಟುಬಿಟ್ಟು ಪ್ರಿಸರ್ವೇಟಿವ್ ಮಾಡಿಕೊಂಡು ವರ್ಷಾನುಗಟ್ಟಲೆ ನಾವು ಮಾಡುವಂತಹ ಮಾವಿನಕಾಯಿ ಪದಾರ್ಥಕ್ಕೂ ಕೂಡ ಆ ಸೊನೆಯನ್ನು ಯೂಸ್ ಮಾಡಿಕೊಂಡು ಅಡುಗೆಯನ್ನು ಮಾಡ್ಕೋಬಹುದು. ಈ ರೀತಿಯೆಲ್ಲ ನಮ್ಮ ಮಲೆನಾಡು ಕಡೆಗಳಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾ ಇರ್ತಾರೆ. ಬಟ್ ನಾನಿಲ್ಲಿ ಸೊನೆಯನ್ನೇನು ಸಂಗ್ರಹಿಸಿ ಇಡ್ತಾ ಇಲ್ಲ, ಡೈರೆಕ್ಟಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಮಾವಿನಕಾಯಿ ಈ ಥರ ಕೆಟ್ಟೋಗಿರೋದು ಇರುತ್ತೆ. ಕಪ್ಪು ಕಲೆ ಆಗಿದೆ ಅಂದ ಮಾತ್ರಕ್ಕೆ ಅದು ಕೆಟ್ಟೋಗಿರುವಂಥದ್ದಾಗಿರಲ್ಲ. ಬಟ್ ಈ ಮಾವಿನಕಾಯಿ ಕೆಟ್ಟೋಗಿರೋದೇ. ಸೊ ನೋಡಿಕೊಂಡು ಎತ್ತು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ. ಇವಾಗ ಜೀರಿಗೆ ಮಿಡಿಯನ್ನು ಕೂಡ ತೊಟ್ಟನ್ನು ಕತ್ತರಿಸ್ಕೊಂಡಿದ್ದಾಯ್ತಲ್ವ, ಇದನ್ನು ಕೂಡ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ದೊಡ್ಡದೊಂದು ಕ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇತ್ತು ಈ ಜೀರಿಗೆ ಮಿಡಿ. ಅದಕ್ಕೋಸ್ಕರ ಒಂದು ಲೇಯರ್ನಲ್ಲಿ ಉಪ್ಪು ಮತ್ತು ಮಾವಿನಕಾಯಿ ಈ ರೀತಿಯೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಾಕಬೇಕಾಗತ್ತೆ. ಈ ರೀತಿ ಕ್ಯಾನು ಅಥವಾ ಪ್ಲಾಸ್ಟಿಕ್ ಕ್ಯಾನ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಹಳೆ ಕಾಲದ ಪದ್ಧತಿಯಿಂದಲೂ ಇದೇ ರೀತಿ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಮಲೆನಾಡು ಕಡೆಗಳಲ್ಲೆಲ್ಲ. ಇವಾಗ ಸೇಮ್ ನಾನು ಅದನ್ನೆಲ್ಲ ಇದೇ ರೀತಿಯಲ್ಲೇ ಉಪ್ಪು ಮತ್ತು ಮಾವಿನಕಾಯನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಟ್ಬಿಟ್ಟು ಇಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಳ್ಳೋದ್ರಿಂದ ಸುಮಾರು ಒಂದು 2 ರಿಂದ 3 ವರ್ಷಗಳವರೆಗೂ ಕೂಡ ಮಾವಿನ ಮಿಡಿ ಏನಿರುತ್ತಲ್ವ ಕೆಡೋದಿಲ್ಲ. ಹಾಗೆಯೇ ನಮಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ತೆಗೆದುಬಿಟ್ಟು ಅದಕ್ಕೆ ನಾವು ಮಸಾಲೆಯನ್ನು ಕೂಡ ಹಾಕ್ಕೋಬೋದು. ನನಗೆ ಮತ್ತು ನನ್ನ ಕಸಿನ್ಸ್ಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾವಿನಕಾಯಿಗಳನ್ನ ಉಪ್ಪಿಗೆ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅವ್ರು ಬಂದಾಗ ತೊಗೊಂಡೋಗ್ತಾರೆ. ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್
ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.